जळगाव दक्षिण मतदारसंघाचे आमदार अभय पाटील यांनी बेकायदेशीर संपत्ती जमा केली असल्याचा आरोप असून त्यांच्यावर लोकायुक्त पोलीस ठाण्यात गुन्हा दाखल करण्यात आलाय अशी माहिती सामाजिक कार्यकर्ते सुजित मुळगुंद यांनी दिली। शुक्रवारी बेळगावमध्ये आयोजित पत्रकार परिषदेत ते बोलत होते। त्यांनी सांगितले की आमदार अभय पाटील यांच्या विरुद्ध चालवलेल्या लढ्यात जनप्रतिनिधींच्या विशेष न्यायालयात काहीशी अडचण आली होती। चिकोडी तालुक्यातील बोरगाव येथील अरिहंत सोसायटीमध्ये आमदार अभय पाटील यांची काळ्या पैशातून मिळवलेली मालमत्ता असल्याचं उघड झालंय। आम्ही सर्व पुरावे सुप्रीम कोर्टात सादर केल्यावर कोर्टाने स्वतःहून लोकायुक्तकडे तक्रार नोंदवण्याचे निर्देश दिले होते। त्या निर्देशानंतर 8 महिन्यांनी अखेर लोकायुक्तांनी गुन्हा दाखल केलाय अशी माहिती त्यांनी दिली। ಮಹತ್ವದ ವಿಷಯ ತಿಳಿಸೋಣ ತಿಳ್ಕೊಂಡು ನಾವು ಇವತ್ತಿನ ದಿವಸದಲ್ಲಿ ಪತ್ರಿಕಾಗೋಷ್ಠಿಗೆ ಆಹ್ವಾನ ಮಾಡಿದ್ದೇವೆ। ಕಳೆದ 21/5/2025 ಮಾನ್ಯ ಲೋಕಾಯುಕ್ತ ಪೊಲೀಸ್ ಬೆಳಗಾವಿ ಕಚೇರಿಯಿಂದ ಅಭಯ್ ಪಾಟೀಲ್ ಅವರು ಏನೋ ಒಂದು ಭ್ರಷ್ಟಾಚಾರ ಮಾಡಿದರು, ಅದರ ಬಗ್ಗೆ FIR ದಾಖಲಾಗಿದೆ। ಆ FIR MPMLA ಕೋರ್ಟ್ ಬೆಂಗಳೂರಲ್ಲಿ FIR ದಾಖಲಾಗಿದೆ। ತಮಗೆಲ್ಲ ಈ ವಿಷಯ ತಿಳಿಸ್ತಾ ಇದ್ದೀನಿ। ಆ FIR ಕ್ರೈಮ್ ನಂಬರ್ ಇದೆ 08/2025 ಕ್ರೈಮ್ ನಂಬರ್ 2000। ಈಗೆಲ್ಲ ತಮಗೆ ಇದನ್ನು 2012ರಲ್ಲಿ ನಾನೊಂದು ಮಾನ್ಯ ಶಾಸಕರ ಮೇಲೆ, ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಅಭಯ್ ಪಾಟೀಲ್ ಅವರ ಮೇಲೆ ಒಂದು ಆದಾಯ ಮೇರೆ ಆಸ್ತಿ ಮಾಡಿದ್ರ ಬಗ್ಗೆ ಒಂದು ದೂರನ್ನು ದಾಖಲೆ ಮಾಡಿದ್ದೆ, ಡಿಸ್ಪ್ರಪೋರ್ಷನೇಟ್ ಅಸೆಟ್ ಬಗ್ಗೆ। ಅದು ಟೆಕ್ನಿಕಲ್ ಗ್ರೌಂಡಲ್ಲಿ ಮಾನ್ಯ ಬೆಂಗಳೂರಿನ ಉಚ್ಚ ನ್ಯಾಯಾಲಯದಲ್ಲಿ ನಮಗೆ ಹಿನ್ನಡೆಯಾಗಿತ್ತು। ಆದರೆ ಅದರ ವಿರೋಧವಾಗಿ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಅಪೀಲ್ ಕೂಡ ಮಾಡಿದ್ದೆ। ಆ ಅಪೀಲಲ್ಲಿ ಏನಾಗಿದೆ ಎಲ್ಲ ತಮಗೆ ಹೇಳ್ತಾ ಇದ್ದೀನಿ। ಈಗ ಆವತ್ತಿನ ದಿವಸ ಸುಪ್ರೀಂ ಕೋರ್ಟ್ನಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಏನು ಮಾನ್ಯ ನ್ಯಾಯಾಧೀಶರು, ಜಸ್ಟಿಸ್ ಅವರು ನಮ್ಮ ಹತ್ರದಿಂದ ನಮ್ಮದೇನ ವಾದಗಳಾದ ನಂತರ ಅವರು ಕರ್ನಾಟಕ ಲೋಕಾಯುಕ್ತದ ಏನು ವಕೀಲರಿರ್ತಾರೆ, ಕೌನ್ಸಿಲ್, ಅವ್ರಿಗೆ ಕೇಳ್ತಾರೆ 3 ಬಾರಿ ಇದರಲ್ಲಿ ಅಂತಿಮ ತನಕ ವರದಿ ರೆಡಿಯಾಗಿದೆ। ಅದರಲ್ಲಿ 1ನೇ ಬಾರಿ 346.73%, 2ನೇ ಬಾರಿ 54%, 3ನೇ ಬಾರಿ 128.54%। ಈ ರೀತಿ ಅವರು ಅಕ್ರಮತನದಿಂದ ಆಸ್ತಿ ಕಾನೂನುಬಾಹಿರವಾಗಿ ಆಸ್ತಿ ಗಳಿಕೆ ಮಾಡಿದ್ದಾರೆ ಅಂತ ತಿಳ್ಕೊಂಡು, ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ದಾರೆ ಅಂತ ತಿಳ್ಕೊಂಡು ಒಂದು ಅಂತಿಮ ವರದಿನೂ ತಯಾರು ಮಾಡಿದರು। ಅಂದಿನ ಆಯೋಗಗಳು ಪ್ರಭಾವಿ ಶಾಸಕರನ್ನು ರಕ್ಷಿಸಲು ಈ ಒಂದು ಏನು DA ಅಂದರೆ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಏನು ಪರ್ಸೆಂಟೇಜ್ ಇದೆ ಅದು 346.73ರಿಂದ ಈ ಥರ ಒಂದು ಶಾಸಕರ ಪ್ರಭಾವ ಅಥವಾ ಒತ್ತಡದಿಂದ ಕಡಿಮೆ ಮಾಡುತ್ತಾ ಬಂದರು। ಅದು ಕೂಡ ರೆಕಾರ್ಡ್ಸ್ ಕೂಡ ನಮ್ಮ ಹತ್ರ ಎಲ್ಲ ಇದೆ। ತದನಂತರ 2011ರಲ್ಲಿ ಶ್ರೀ ಅರಿಹಂತ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಬೋರ್ಗಾಂವ್ ಅಲ್ಲಿ RT ರೇಡ್ ಆಯಿತು। ಅದರಲ್ಲಿ ಅಭಯ್ ಪಾಟೀಲ್ ಅವ್ರದ್ದು 8,85,00,000 ರೂಪಾಯಿ ಅಲ್ಲಿ ಕಪ್ಪು ಹಣ ಇರೋದು ಕೂಡ ಸಿಕ್ಕಿದೆ। ಅದು ಅವ್ರ ಖುದ್ದಾದಾಗ ಅವ್ರ ಹೆಸರಲ್ಲಿನೇ ಇದೆ। ಆನರೇಬಲ್ ಹೈಕೋರ್ಟ್ ಅಂತಂದರೆ ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠದಲ್ಲಿ ಆ ಕೇಸ್ ಇನ್ನೂ ನಡೀತಾ ಇದೆ ಅಂತ ಹೇಳೋಕ್ಕೆ ತಮಗೆ ಇಚ್ಛೆ ಪಡ್ತಾ ಇದ್ದೀನಿ। ಮಾನ್ಯ ಸುಪ್ರೀಂ ಕೋರ್ಟ್ ಖಂಡಪೀಠ ಕರ್ನಾಟಕ ಲೋಕಾಯುಕ್ತಕ್ಕೆ ಕೇಳಿದರು, ಸಾಮಾನ್ಯ ವ್ಯಕ್ತಿಗಳಿಗೆ ಯಾಕೆ ನೀವು ತೊಂದರೆ ಕೊಡ್ತಾ ಇದ್ದೀರಿ, ನೀವೇ ಇದನ್ನು ಸುಮೂಟ ಮಾಡ್ಬೋದಿತ್ತಲ್ಲ, ನೀವೇ ಇದನ್ನು ಪ್ರಕರಣ ದಾಖಲೆ ಮಾಡಬೇಕಾಗಿತ್ತು ಅಂತ ತಿಳ್ಕೊಂಡು ಆವಾಗ ಹೇಳ್ತಾರೆ। ಯಾಕಂತಂದರೆ ಇದನ್ನು ನಿಮ್ಮ ಕೆಲಸ ಇದೆ, ನೀವು ಮಾಡಬೇಕಂತ ಹೇಳಿದಾಗ ಕರ್ನಾಟಕದಿಂದ ಏನೋ ಒಂದು ರಿಪ್ರೆಸೆಂಟ್ ಮಾಡ್ತಾರೆ ಲೋಕಾಯುಕ್ತದಿಂದ, ಆ ಒಂದು ಇವರು ವಕೀಲರು, ನ್ಯಾಯವಾದಿಗಳು ಅವರು ಅಲ್ಲಿ ಹೇಳ್ತಾರೆ, ಆಯಿತು ಇದನ್ನು ನಾವು ಕಾನೂನು ರೀತಿಯಾಗಿ ಯಾವ ರೀತಿ ಇದನ್ನು ನಾವು ಕೇಸನ್ನು
ದಾಖಲು ಮಾಡ್ಕೊಳ್ಬೇಕು. ಆ ರೀತಿ ನಾವು ದಾಖಲು ಮಾಡಿಕೊಂಡು ತಮ್ಮ ರಿಪೋರ್ಟ್ ಮಾಡ್ತೇವೆ ಅಂತ ತಿಳ್ಕೊಂಡು ಕೂಡ ಅವರೊಂದು ಕರ್ನಾಟಕ ಲೋಕಾಯುಕ್ತ ಕಾನೂನುಬದ್ಧವಾಗಿ ಕ್ರಮ ಕೈಗೊಳ್ತೇವೆ ಅಂತ ತಿಳ್ಕೊಂಡು ಒಂದು ಹೇಳಿಕೆ ಕೂಡ ಕೊಡ್ತಾರೆ. ಅದನ್ನು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಅದು ಒಂದು ಕೂಡ ಇದಾಗಿದೆ, ನೊಂದಾಗಿದೆ. ಅದನ್ನು ಮಾನ್ಯ ನ್ಯಾಯಾಧೀಶರು ಅದನ್ನು ಕೂಡ ನೊಂದು ಮಾಡಿಕೊಂಡು ಅದನ್ನು ರಿಪೋರ್ಟ್ ಕೊಡ್ತಿದ್ದಾರೆ. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದರೂ ಕೂಡ ಕಳೆದ 9-10 ತಿಂಗಳಾದರೂ ಕೂಡ ಇನ್ನೂವರೆಗೆ ಒಂದು FIR ಮಾಡೋಕ್ಕೆ ಇಷ್ಟೊಂದು ವಿಳಂಬ ಯಾಕೆ ಅಂತ ತಿಳ್ಕೊಂಡು ನಾನು ಕರ್ನಾಟಕ ಲೋಕಾಯುಕ್ತ ಪೊಲೀಸ್ಗೆ ಕೇಳೋಕ್ಕೆ ಇಚ್ಛಪಡ್ತಾ ಇದ್ದೀನಿ. ನಾನು 5 ಸಾರಿ IGP ಸಾಹೇಬರಿಗೆ, ಲೋಕಾಯುಕ್ತ IGP ಸಾಹೇಬರಿಗೆ, ADGP ಸಾಹೇಬರಿಗೆ ಹಾಗೂ ಕರ್ನಾಟಕ ಲೋಕಾಯುಕ್ತ ಸಾಹೇಬರಿಗೆ ಹಾಗೂ ಕರ್ನಾಟಕ ಉಪಲೋಕಾಯುಕ್ತ ಸಾಹೇಬರಿಗೆ ನಾನು ಭೇಟಿಯಾಗಿ ಈ ರೀತಿ ವಿಳಂಬ ಆಗ್ತಾಯಿದೆ, ಜನತೆಗೆ ನ್ಯಾಯ ಸಿಗ್ತಾ ಇಲ್ಲ, ನಾನು ಕಳೆದ 13 ವರ್ಷಗಳಿಂದ ಇದಕ್ಕೆ ಹೋರಾಟ ಮಾಡ್ತಾ ಬಂದಿದ್ದೇನೆ, ಇನ್ನೂವರೆಗೆ ನನಗೆ ಯಾವುದೇ ಥರದ ನ್ಯಾಯ ಸಿಕ್ಕಿಲ್ಲ ಅಂತ ತಿಳ್ಕೊಂಡು ನಾನು ಅವ್ರಿಗೆಲ್ಲ ಭೇಟಿ ಆದ ನಂತರ ಈಗ ಮೊನ್ನೆ ಒಂದು 21/5/2025 ತಾರೀಕಿನ ದಿವಸ ಮಾನ್ಯ ಸುಪ್ರೀಂ ಕೋರ್ಟ್ದ ಆದೇಶದ ಪ್ರಕಾರ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಬೆಳಗಾವಿಯಲ್ಲಿರುವಂಥ ಕಚೇರಿಯಲ್ಲಿ ಒಂದು ದೂರನ್ನು ಏನಿತ್ತು ಅದನ್ನು ಸ್ವಯಂ ಪ್ರೇರಿತ ಅಂದರೆ ಸುಮೋಟೋ ತಯಾರು ಮಾಡಿಕೊಂಡು ಅದನ್ನು ಬೆಂಗಳೂರಿನ MP MLA ಕೋರ್ಟ್ ಇದೆಯಲ್ಲ ಅಲ್ಲಿ ಅದನ್ನು FIR ದಾಖಲು ಮಾಡಿರ್ತಾರೆ. ಈ ಒಂದು ಇದೇ ರೀತಿ ನಾನು ಲೋಕಾಯುಕ್ತ ಪೊಲೀಸರು ಕೇಳೋಕ್ಕೆ ಬಯಸ್ತಾ ಇದ್ದೀನಿ, ಇದನ್ನು ಪರ್ಸೆಂಟೇಜ್ ಮೇಲೆ ಕೆಳಗೆ ಹೇಗಾಗುತ್ತೆ, ಅದಕ್ಕೆ ಕಾರಣ ಏನು ಅಂತ ಅವರೇ ಹೇಳಬೇಕು. ಆಮೇಲೆ ಇಷ್ಟೊಂದು ವಿಳಂಬ ಎಷ್ಟು ಪ್ರಕರಣಗಳಲ್ಲಿ ನೀವು ಮಾಡಿದ್ದೀರ ಅದನ್ನು ಹೇಳಬೇಕು. ಈ ರೀತಿ ಒಂದು FIR ಮಾಡೋಕ್ಕೆ ಸುಪ್ರೀಂ ಕೋರ್ಟ್ದ ಆದೇಶದ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಾನು ಅವ್ರು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಬೇಕಾಗುತ್ತೆ ಅಂತ ಹೇಳಿದಾಗ ಇದು ಕೆಲಸ ಆಗಿದೆ ಅಂತ ತಮ್ಗೆ ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಎಷ್ಟೊಂದು ಪ್ರಕರಣದಲ್ಲಿ ಇವರು ಇದೇ ರೀತಿ ಮಾಡಿದ್ದಾರೆ ವಿಳಂಬ. ಒಂದು FIR ಒಂದು ಭ್ರಷ್ಟ ಶಾಸಕನ ವಿರುದ್ಧ ಒಂದು FIR ಮಾಡೋಕ್ಕೆ ಅದು ಭ್ರಷ್ಟತೆಯಿಂದ ಗಳಿಸಿದ ಆಸ್ತಿ, ಅದನ್ನು ಇವ್ರಿಗೆ ಎಲ್ಲ ನಾವು ವಿತ್ ಪ್ರೂಫ್, ಡಾಕ್ಯುಮೆಂಟಲ್ ಪ್ರೂಫ್ ಕೊಟ್ಟರೂ ಸಹಿತ ಅದನ್ನು ಮಾಡೋ ಜವಾಬ್ದಾರಿ, FIR ಮಾಡೋ ಜವಾಬ್ದಾರಿ ಅವ್ರದ್ದೇ ಇದ್ದರೂ ಕೂಡ ಅವರು ಅದನ್ನು ಮಾಡೋಕ್ಕೆ ಇಷ್ಟೊಂದು ವಿಳಂಬ ಯಾಕೆ ಆಯಿತು ಅದನ್ನು ಕೂಡ ನೀವು ಆ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಿಗೆ ಕೇಳ್ಕೊಂಡು ತಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಮತ್ತು ಕರ್ನಾಟಕ ಜನತೆಗೆ ಈ ರೀತಿ ಮಾಡಿದರೆ ಲೋಕಾಯುಕ್ತ ಪೊಲೀಸರ ಮೇಲೆ ವಿಶ್ವಾಸ ಹೇಗೆ ಉಳಿಬೇಕು? ಸಣ್ಣ ಪುಟ್ಟ ಯಾವುದೋ ಒಂದು ಮಾಡಿದಾಗ ನೀವು ದೊಡ್ಡ ರಾಜ್ಯದಲ್ಲಿ ಸುದ್ದಿ ಆಗುತ್ತೆ, ಆದರೆ ಇಂಥದ್ದೆಲ್ಲ ನೀವೇ ಸುದ್ದಿ ಮಾಡ್ಕೊಳ್ಬೇಕಾಗಿರೋಂಥ ವಿಷಯ ಇದು. ಯಾಕಂತಂದರೆ ಈಗ ಘನವಿತ್ತ ಸರ್ಕಾರದಲ್ಲಿ ಎಷ್ಟೋ ಕೆಲವೊಂದು ಭ್ರಷ್ಟಾಚಾರ ಪ್ರಕರಣದಲ್ಲಿ ಬಂದಾಗ ಅವತ್ತನ್ನೆಲ್ಲ ದೊಡ್ಡದಾಗಿ ತೋರಿಸಿ ಕೂಡ ಕೊಟ್ಟಿದ್ರೆ, ಅದು ಭ್ರಷ್ಟಾಚಾರದ ಬಗ್ಗೆ ತೋರಿಸ್ಕೊಟ್ಟಿದ್ರೆ ನಾವು ಅದನ್ನು ಸ್ವಾಗತಪಡಿಸ್ತೇವೆ. ಆದರೆ ಯಾವಾಗ ಇವತ್ತಿನ ದಿವಸ ವಿರೋಧ ಪಕ್ಷದಲ್ಲಿರುವಂತಹ ಒಬ್ಬ ಚುನಾಯಿತ ಜನಪ್ರತಿನಿಧಿ ಅಭಯ್ ಪಾಟೀಲ್ ಅವ್ರದ್ದು ಕೂಡ ಈ ರೀತಿ ಇದೆ ಅಂತ ತಿಳಿದಾಗ ಇದರ ಬಗ್ಗೆ ನೀವು ಗಂಭೀರವಾಗಿ ಯಾಕಿಲ್ಲ? ಜನತೆಗೆ ಏನು ಸಂದೇಶ ಕಳಿಸ್ತಾ ಇದ್ದೀರಿ? ನೀವು ಯಾವುದೋ ಒಂದು ಪಕ್ಷದ ಕಡೆಯಿಂದ ಕೆಲಸ ಮಾಡ್ತಾಯಿದ್ದೀರಾ ಅಥವಾ ಯಾವುದೋ ಒಂದು ಲೋಕಾಯುಕ್ತ ಪೊಲೀಸರು ನೀವು ಯಾವ ಒತ್ತಡದಲ್ಲಿ ಕೆಲಸ ಮಾಡ್ತಾಯಿದ್ರು ಅಂತ ಜನತೆಗೆ ನೀವೇ ತಿಳಿಸ್ಬೇಕು. ಈಗ 2012ರಿಂದ ನನ್ನ ಹೋರಾಟ ನಿರಂತರವಾಗಿ ನಡೆದಿದೆ ಮತ್ತು ಇದರಲ್ಲಿ ನನಗೆ ಕೂಡ 2014ರಲ್ಲಿ ಹೊಟ್ಟೆ ಪ್ರಕರಣದಲ್ಲಿ ಸಿಲುಕಿಸಿ ನನ್ನ ಮೇಲೆ ನನ್ನ ಜೈಲಿಗೆ ಕೂಡ ಕಳಿಸಿದ್ರು, ಅಂದರೆ ಈ ಕೇಸನ್ನು ಹಿಂಪಡೆಯೋಕಂತ ಹೇಳಿ. ಆದರೂ ನಾನು ನಿರಂತರವಾಗಿ ನಾನು ಹೋರಾಟ ಮಾಡ್ತಾನೇ ಇದ್ದೇನೆ ಮತ್ತು ಮಾಡ್ತಾನೆ ಇರ್ತೇನೆ ಅಂತ ತಿಳ್ಕೊಂಡು ಹೇಳೋಕ್ಕೆ ತಮಗೆಲ್ಲ ಇಚ್ಛಪಡ್ತಾ ಇದ್ದೇನೆ. ಆಮೇಲೆ 3 ಸಾರಿ ಅವ್ರು ನನಗೆ ಧಮಕಿ ಕೂಡ ಕೊಟ್ಟಿದ್ದಾರೆ, ನಿನ್ನ ಮನೆ ಕಂಪೌಂಡ್ದಲ್ಲಿ ಅದನ್ನು ಹೋಗಿಸ್ತೇನೆ ಇದನ್ನು ಹೋಗಿಸ್ತೇನೆ, ಆಮೇಲೆ ಬರುವಂಥ ದಿವಸದಲ್ಲಿ ನಿನ್ನ ಜೈಲಿಗೆ ಕಳಿಸ್ತೇನೆ ಅಂತ ತಿಳ್ಕೊಂಡು ಮತ್ತೆ ಈಗಾಗಲೇ ನಾನು ಧಮಕಿಗಳು ಆಗಿದ್ದಾವೆ. ಆದರೆ ಅದನ್ನೆಲ್ಲ ಪ್ರತಿಯೊಂದು ಸಾರಿ ಏನು ಹೇಳೋದು ಕೂಡ ಅದ್ರ ಬಗ್ಗೆ ನಾನು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೇನೆ. ಒಂದು ಸಾರಿ ಟೇಳಪಾಡಿ ಪೊಲೀಸ್ ಸ್ಟೇಷನ್, ಒಂದು ಮಾರ್ಕೆಟ್ ಪೊಲೀಸ್ ಸ್ಟೇಷನ್ದಲ್ಲೂ ಕೂಡ ಕೊಟ್ಟಿದ್ದೇನೆ. ಬಟ್ ಅದರ ಬಗ್ಗೆ ಏನೂ ಆಗಲಿಲ್ಲ. ಆಮೇಲೆ ನನ್ನ ಸಂಬಂಧಿಕರ ಮೇಲೂ ಕೂಡ ಒಬ್ಬರು ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದರು, ಅವ್ರನ್ನೂ ಕೂಡ ಬೆಳಗಾವಿ ರೂರಲ್ ಪೊಲೀಸ್ ಸ್ಟೇಷನ್ದಲ್ಲಿ ತಂದು ಕೂಡಿಸಿ ಯಾವುದೋ ಒಂದು ಅದ್ರ ಮೇಲೆ ಅವ್ರ ಮೇಲೆ ಒತ್ತಡ ಹೇರಿ ಅದನ್ನು ಕೇಸ್ ಹಿಂಪಡೆಯೋಕಂತೇಳಿ ತಿಳ್ಕೊಂಡು ಕೂಡ ನಾನು ಅದ್ರ ಮೇಲೆ ಒತ್ತಡ ಹಾಕಿದ್ದಾಗಿದೆ. ಆದರೂ ನಾವು ಅದಕ್ಕೆ ಬಗ್ಲಿಲ್ಲ. ನೀವೇನು ಮಾಡ್ತೀರೋ ಮಾಡೋ, ನಾವು ಕೋರ್ಟಿಗೆ ಹೋಗ್ತೀವಿ ಅಂತ ಹೇಳಿದ್ದೀವಿ. ತದನಂತರ ತಮಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಹೇಳೋದಂತ ಹೇಳಿದರೆ, ನನ್ನ ಮಿತ್ರರಾದಂತಹ ಕಿರಣ್ ಠಾಕೂರ್ ಅವರು ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ, ಲೋಕಮಾನ್ಯ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ. ಅದರ ಮೇಲೆ ಒಂದು ಅಂದರೆ ಈ ಪ್ರಕರಣ ಹಿಂಪಡೆಯೋಕ್ಕೆ ನನ್ನ ಸ್ನೇಹಿತರಾಗಿದ್ದಾರೆ, ಇಲ್ಲಿನ ಇವ್ರಿಗೆ ಹೇಳಿದ್ರೆ ದಬಾಯಿಸಿದ್ರೆ ಇದು ಕೆಲಸ ಆಗುತ್ತೆ ಅಂತೇಳಿ ಆ ಒಂದು ಸಂಬಂಧವಿಲ್ಲದ ಏನೋ ಪುರಾವೆ ಇಲ್ಲದ ಅಂಥ ಪ್ರಕರಣದಲ್ಲಿ ಅವ್ರಿಗೆ ಮಾಡಿ ಅವರ ಒಂದು ಸೊಸೈಟಿಯ ಹೆಸರನ್ನು ಕೆಡಿಸೋಕ್ಕೆ ಪ್ರಯತ್ನ ಮಾಡಿದರು.
ಆವಾಗ ನನಗೆ ಇವರು ಕಿರಣ್ ಠಾಕೂರ್ ಅವರು ಕರೆದು ಕೂಡ ಕೇಳಿದರು, ಏನಿದೆಲ್ಲ ಈ ರೀತಿ ನಂದೇನೂ ಸಂಬಂಧ ಇಲ್ಲ ಇದರಲ್ಲಿ, ಆದರೂ ನನಗೇನು ಇದರಲ್ಲಿ ಸಂಬಂಧ ಇದೆ ಅಂತ ಕೇಳಿದ. ನಾನು ನಿಮಗೇನು ಸಂಬಂಧ ಇಲ್ಲ, ನನಗೆ ನಿಮಗೆ ಪರಿಚಯ ಆಗಿದ್ದು 2013ರಲ್ಲಿ, ನಾನು KS ಮಾಡಿದ್ದು 2012ರಲ್ಲಿ. ಆದರೆ ಇದನ್ನು ಹಿಂದೆ ಕೇಸ್ ಪಡ್ಕೊಳ್ಬೇಕಂತ ತಿಳ್ಕೊಂಡು ಅವರು ದಬಾವ್ ಹಾಕ್ತಾ ಇದ್ದಾರೆ. ನನಗೆ ಇಲ್ಲ ಸಲ್ಲದಲ್ಲಿ ನನ್ನ ಹತ್ತಿರ ಸುಮಾರು 2,500-3,000 ಜನ ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಕುಟುಂಬದ ಸಮಸ್ಯೆ ಯಾರು ನೋಡೋರ ಮುಂದೆ ಈ ರೀತಿ ಏನಾದರೂ ಆದರೆ, ಹಾಗಾಗಿ ಇದರಲ್ಲಿ ಅವ್ರು ನೋಡಿಕೊಂಡು ಅವರು ಸ್ವಲ್ಪ ಪಾಪ 4,500 ಕೋಟಿ ಆಗಿನ ಕಾಲದಲ್ಲಿ ಅಷ್ಟೊಂದು ಅವರಲ್ಲಿ ಡೆಪಾಸಿಟ್ಸ್ ಇತ್ತು. ಸಮಸ್ಯೆ ಇದ್ದರೆ ಅಲ್ಲಿ ಅವ್ರನ್ನೂ ಕೂಡ ಶಿಕ್ಷಿಸಿದ್ರು ಕಿರಣ್ ಠಾಕೂರ್ ಅವ್ರಿಗೆ. ಆವಾಗ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಅವ್ರ ಮೇಲೆ ಮಾಡಿ ಅವರ ಸೊಸೈಟಿಯನ್ನು ಕೂಡ ಸಮಸ್ಯೆಯಲ್ಲಿ ಸಿಗುವ ಹಾಗೆ ಮಾಡಿ, ಏನೇ ಇಲ್ಲದಿದ್ರೆ ಇವತ್ತು ಅದು ಕೂಡ ಹೈಕೋರ್ಟಲ್ಲಿ ಕ್ವಾಶ್ ಕೂಡ ಆಗಿದೆ. ಅದೆಲ್ಲ ತಮಗೆ ಗೊತ್ತಿದ್ದಂಥ ವಿಷಯ ಇರ್ಬೋದು. ಅದು ED ಬಂದಿದೆ ಅದು ಅಂಥೇಳಿ ಅದೆಲ್ಲ ಒಂದು ಸುಳ್ಳು ಇದನ್ನು ಕೂಡ ಹಾಕ್ಸಿದ್ರು. ಬಂದಿದ್ದು ಕೋಆಪರೇಟಿವ್ ರಿಜಿಸ್ಟ್ರಾರ್ ಆಫೀಸಿಂದ ಬಂದವರು ತನಿಖೆ ಮಾಡಿದ್ರು, ಅವ್ರು ಹೋದರು. ಬಟ್ ಆ ವೇಳೆಗೆ ಇದನ್ನೊಂದು ಕಾಂಪ್ರಮೈಸ್ ಮಾಡೋಕ್ಕಾಗ ಅಂತೇಳಿ ತಿಳ್ಕೊಂಡು ಒಂದು ಅಭಯ್ ಪಾಟೀಲ್ ಅವರ ಟ್ಯಾಕ್ಸ್ ಕನ್ಸಲ್ಟೆಂಟ್ ಇರ್ತಾರೆ. ಆ ಟ್ಯಾಕ್ಸ್ ಕನ್ಸಲ್ಟೆಂಟ್ ಅವ್ರ ಮನೆ ಇದರಲ್ಲಿದೆ, ಟಿಳಕ್ವಾಡಿಯಲ್ಲಿ. ಅವ್ರ ಮನೆಯಲ್ಲಿ ನನ್ನನ್ನು ಕರೆಸ್ತಾರೆ. ಆಮೇಲೆ ಇವರು ಅಭಯ್ ಪಾಟೀಲ್ ಅವರು ವಕೀಲರಾದಂಥ ರವಿರಾಜ್ ಪಾಟೀಲ್ ಅವರು ಕೂಡ ಅದರಲ್ಲಿ ಇರ್ತಾರೆ. ರವಿರಾಜ್ ಪಾಟೀಲ್ ಅವರು, ಆ ರವಿರಾಜ್ ಪಾಟೀಲ್ ಅವರು ಇದನ್ನು ಕೇಸನ್ನು ಹಿಂತತ್ಕೊಂಡ್ರೆ ನಾವು ಇನ್ನು ಮುಂದೆ ಲೋಕಮಾನ್ಯದ ಬಗ್ಗೆ ಯಾವುದೇ ಥರದ ತಪ್ಪು ಹೇಳಗಳನ್ನು ಕೊಡೋಂಗಿಲ್ಲ, ಮತ್ತು ಅದನ್ನೆಲ್ಲ ಸರಿ ಮಾಡ್ಕೊಂಡು ಅಂತ ತಿಳ್ಕೊಂಡು ಈ ರೀತಿ ಒಂದು ಮಾತಾಡ್ತಾರೆ ರವಿರಾಜ್ ಪಾಟೀಲ್ ಅವರು ವಕೀಲರು. ವಕೀಲರಾದಂಥವ್ರು ಈ ರೀತಿ ಮಾತನಾಡೋದು ಎಷ್ಟು ಅವರಿಗೆ ಸೂಕ್ತ? ನೀವು ಕೋರ್ಟಲ್ಲಿ ಫೈಟ್ ಮಾಡಿ ಕೇಸ್ ಕೇಳಿದ್ರೆ ನನಗೆ ಹಿಂಪಡೆಯೋಕ್ಕೆ ನೀವು ಕೇಸಲ್ಲಿ ಹಿಂಪಡಿಬೇಕು ಅಂತ ನೀವು ನನಗೆ ಧಮಕಿ ಕೊಡ್ತೀರಾ ಅಂತ ಹೇಳಿದ ನಂತರ, ಈ ರೀತಿ ನನಗೆ ಮಾಡಿದ ನಂತರ ನಾನೇನು ಮಾಡಿದೆ, ಆವಾಗ ಇಮಿಡಿಯೇಟ್ಲಿ ನಾನೊಂದು ದ ಆನರೇಬಲ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರಿಗೊಂದು ಪತ್ರ ಬರೆದೆ. ಈ ಪತ್ರನ ಈ ರೀತಿ ನನಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಮತ್ತು ನಾನು ಅದಕ್ಕಾಗಿ ಹೆದರಿ ನಾನು ಈ ಕೇಸನ್ನು ಹಿಂಪಡೆಯೋಕ್ಕಂತ ತಿಳ್ಕೊಂಡು ತಮಗೆ ಪತ್ರ ಬರಿತಾ ಇದ್ದೇನೆ. ಅದನ್ನು ಹಿಂಪಡೆಯೋಕೆ ಹೋದರೆ ಅದನ್ನು ನೀವು ಒಪ್ಕೊಳ್ಬಾರ್ದು ಅಂತಕೊಂಡು ನಾನು ರಿಕ್ವೆಸ್ಟ್ ಲೆಟರ್ ಕಳಿಸ್ತೀನಿ. ನಾನು ಇದನ್ನು ಒತ್ತಡದಲ್ಲಿ ಪತ್ರನ ಬರ್ತೀನಿ ಅಂತ ಕಳಿಸ್ತೀನಿ. ಆಮೇಲೆ ಇದನ್ನು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ, ಅಂದಿನ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅಭಯ್ ಒಕಾತ್ ಹೇಳಿದರು. ಅವರು ಈ ಒಂದು ಪತ್ರನ ಟಾಪ್ ಆಫ್ ದ ಫೈಲ್ ಈ ಕೇಸಲ್ಲಿ ಇಡಬೇಕಂತ ತಿಳ್ಕೊಂಡ ಆವಾಗ ಹೇಳ್ತಾರೆ ಇದನ್ನು. ಅದು ಆವಾಗ ಟಾಪ್ ಆಫ್ ದ ಫೈಲ್ ಇತ್ತು. ಅದಾದ ನಂತರ ಮುಂದೆ ರವಿರಾಜ್ ಪಾಟೀಲ್ ಅವರು ಈ ರೀತಿಯನ್ನು ಹೇಳಿದ್ದಾರೆ. ಅದಕ್ಕೆ ನಾನು ಅದನ್ನು ಒಂದು ತಾವು ನಾನು ಹೇಳಿದ್ದೇನೆ ಸುಳ್ಳು ಅಂತೇಳಿ ಅವರು ತಿಳಿಸ್ಲಿ. ಬ್ಯಾಕ್ ಸುಭಾಷ್ ಬ್ಯಾಕ್ ಊಟ ಸುಭಾಷ್. ಸೊ ಅದರಲ್ಲಿ ಅಭಯ್ ಪಾಟೀಲ್ರ ಬ್ಯಾಕ್ ನೀರು ಈಗ ಅಭಯ್ ಪಾಟೀಲ್ ಅವರ ಏನು ವಕೀಲರು ರವಿರಾಜ್ ಪಾಟೀಲ್ ಅವರು ಯಾವ ರೀತಿ ನಮ್ಮ ಮೇಲೆ ಕಿರಣ್ ಠಾಕೂರ್ ಅವ್ರ ಮೇಲೆ ದಬಾವ್ ಹಾಕಿ ಯಾವ ರೀತಿ ನನಗೆ ಈ ಕೇಸನ್ನು ಹಿಂಪಡಬೇಕಂತೇಳಿ ಏನು ಒತ್ತಡ ಹೇರಿದ್ರು, ಯಾವ ರೀತಿ ನನಗೆ ಕೂಡ ಫೋರ್ಸ್ ಮಾಡ್ತಾಯಿದ್ರು, ಅದರ ಬಗ್ಗೆ ನನ್ನ ಸಂಪೂರ್ಣವಾದಂತಹ ಒಂದು ಈ ಇದರಲ್ಲಿ ರೆಕಾರ್ಡ್ ಇದೆ. ಒಂದು ವೇಳೆ ರವಿರಾಜ್ ಪಾಟೀಲ್ ಅವರು ಇದನ್ನು ನಾನು ಹೇಳ್ತಾ ಇರೋದು ಸುಳ್ಳು, ನನಗೆ ಬೆದರಿಕೆ ಹಾಕಿದ್ದು ಕೇಸನ್ನು ಹಿಂಪಡೆಯೋಕ್ಕೆ ನಾ ಬೆದರಿಕೆ ಹಾಕಿಲ್ಲ, ನನಗೆ ಯಾವುದೇ ಥರದ ಒತ್ತಡ ಹಾಕಿಲ್ಲ ಅಂತ ಹೇಳಿದರೆ ಇದರಲ್ಲಿ ರೆಕಾರ್ಡ್ ಇದೆ. ಇದನ್ನು ನಾನು ಅವ್ರು ನನ್ನ ಮೇಲೆ ಕೇಸ್ ಮಾಡಲಿ ರವಿರಾಜ್ ಪಾಟೀಲ್ ಅವರು, ಆವಾಗ ನಾನು ಇದನ್ನು ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಂಡು ತಮಗೆಲ್ಲ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ರೀತಿ ಒತ್ತಡ ಹೇರಿ ಏನು ಸಾಧನೆ ಮಾಡೋಕೆ ಹೋಗ್ತಾಯಿದ್ರು, ಒಂದು ಭ್ರಷ್ಟ ರಾಜಕಾರಣಿನ ಉಳಿಸುವಂಥ ಪ್ರಯತ್ನ ಈ ಒಂದು ಸಿಸ್ಟಮಿಂದ ನಡೀತಾ ಇದೆ, ಅವ್ರ ಸಿಸ್ಟಮಿಂದ. ಹಾಗಾದರೂ ಕೂಡ ಈ BJP ಅವ್ರಿಗೆ ಇಷ್ಟೊಂದು ಅವರ ಮೇಲೆ ಏನು ಕರುಣೆ ಏನು ಪ್ರೀತಿ ಗೊತ್ತಾಯಿಲ್ಲ. ಯಾವಾಗಾದರೂ ಅವ್ರನ್ನ ಉಳಿಸ್ಕೊಳ್ಳೋಂಥ ಕೆಲಸ ಮಾಡ್ತಾ ಇರ್ತಾರೆ. ಮತ್ತು ಇವತ್ತಿನ ದಿವಸ ರಾಜ್ಯ ಸರ್ಕಾರ ಕೂಡ ಇದನ್ನು ತಿಳ್ಕೊಳ್ಬೇಕು. ಅಪೋಸಿಷನ್ದಲ್ಲಿ ಅವಾಗಿದ್ದರೆ ಇವತ್ತಿನ ದಿವಸ ಆದರೂ ನೀವು ಸರ್ಕಾರದಲ್ಲಿದ್ದಾರೆ, ಇಂಥ ಭ್ರಷ್ಟ ಅಧಿಕಾರಿಗಳ ಮೇಲೆ ಭ್ರಷ್ಟ ಶಾಸಕರ ಮೇಲೆ ಆ್ಯಕ್ಷನ್ ಇವಾಗದು ತೊಗೊಳ್ಬೋದಲ್ಲ, ಈಗ ತೊಗೊಳ್ತಲ್ಲ. ಈಗದು ನಾವು ಹೇಳ್ತಾ ಇದ್ದೀವಿ ಪರ್ಸೆಂಟೇಜ್ 346.73% ಏನಿತ್ತು ಅದನ್ನೇ ವಾಪಸ್ ಅದನ್ನು ಅಡಿಷ್ನಲ್ ಮಾಡಿ ಕಳಿಸ್ಬೇಕು. ಇಲ್ಲದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಈ ಅಧಿಕಾರಿಗಳು ಕಡಿಮೆ ಮಾಡಿದ್ದಾರೆ ಈ ಪರ್ಸೆಂಟೇಜ್ 128.54. ಅದಕ್ಕೆ ನಾವು ಮುಂದೆ ತನಿಖೆ ಮಾಡಿಸ್ಬೇಕಾಗತ್ತೆ ಅಂತ ತಿಳ್ಕೊಂಡು ನಾನು ಮಾನ್ಯ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಿಗೆ ಈ ವಿಷಯನ ತಮ್ಮ ಮೂಲಕ ತಿಳಿಸ್ತಾ ಇದ್ದೇನೆ.
यावेळी राजकुमार टोपण्णावर म्हणाले की आम्ही फक्त अभय पाटील यांच्या विरोधातच नव्हे तर बुधाळमधील कॉर्नर प्लॉट वाटप आणि स्मार्ट सिटीच्या कामांबाबतही लोकायुक्तांकडे तक्रारी दाखल केल्या आहेत, परंतु लोकायुक्तांकडून योग्य प्रकारे चौकशी केली जात नाही अशी खंत त्यांनी व्यक्त केली. ಈ ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಬರೇ ಸುಜಿತ್ ಮುಳುಗುಂದವರು ಏನು ಡಿಸ್ಪ್ರಪೋರ್ಷನೇಟ್ ಆ್ಯಸಿಡ್ ಕೇಸ್ ಹಾಕಿದಾರೆ ಅಭಯ್ ಪಾಟೀಲ್ ಅವ್ರ ಮೇಲೆ, ಅದು ಒಂದೇ ಅಲ್ಲ. ನಾನು ಮತ್ತು ಸುಜಿತ್ ಅವರು ಮತ್ತು ನಮ್ಮ ಬೇರೆ ಹೋರಾಟಗಾರರು ಬೆಳಗಾವಿ ಲೋಕಾಯುಕ್ತದಲ್ಲಿ ನಾವು ಬೇರೆ ಬೇರೆ ಒಂದು ಸ್ಮಾರ್ಟ್ ಸಿಟಿ ವಿಷಯ ಇರ್ಬೋದು, ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮ್ಯಾನ್ಯಲ್ ಆಪ್ಷನ್ ವಿಷಯ ಇರ್ಬೋದು, ಇವೆಲ್ಲ ವಿಷಯದಲ್ಲಿ ನಾವೇನು ಲೋಕಾಯುಕ್ತನ ಕೇಸ್ ಹಾಕಿದ್ದೀವಿ. ಲೋಕಾಯುಕ್ತ ಅಧಿಕಾರಿಗಳು ತಿಳ್ಕೊತಿರ್ಬೋದು ಅವ್ರು ಭಾಳ ಶಾನೆ ಅದಾರ, ಅವ್ರು ಮಾಡಿದ್ದ ಖರೆ ಸಾರ್ವಜನಿಕರಿಗೆ ಏನು ತಿಳಿಯಂಗಿಲ್ಲತ್ತ. ಅವ್ರು ಪ್ರತಿಯೊಂದು ಮಾಡೋದು ಆ್ಯಕ್ಟ್ ನಮ್ಗೆ ಗುರ್ತಾಗ್ತದೆ. ಯಾವ ರೀತಿ ಇನ್ವೆಸ್ಟಿಗೇಷನ್ ಡಿಲೇ ಮಾಡಿಸೋದು, ಅವ್ರಿಗೆ ಟೈಮ್ ಕೊಡೋದು, ಇದು ಆ್ಯಕ್ಚುಲಿ ನಾವು ಮಾಡೋ ಕೆಲಸ ಅಲ್ಲ, ಅವ್ರು ಮಾಡೋ ಕೆಲಸ. ಇವತ್ತು ನಾವು ಅವರಿಗೆ ಬರೀ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸು ಮತ್ತು ಇನ್ಫಾರ್ಮೇಷನ್ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ವಿ ಆರ್ ಲೂಸಿಂಗ್ ಐ ಥಿಂಕ್ ಇನ್ ಕರ್ನಾಟಕನಾಗ ಸಾರ್ವಜನಿಕರು ಇವತ್ತು ಲೋಕಾಯುಕ್ತರ ಮೇಲೆ ಇರುವಂಥ ಒಂದು ಹೋಪ್, ಒಂದು ಭರವಸೆ ಲೋಕಾಯುಕ್ತರು ಕಳ್ಕೊತಾ ಇದ್ದಾರೆ. ಅವ್ರು ಭಾರಿ ಜವಾಬ್ದಾರಿತವಾಗಿ ನಾನು ಇದ್ರ ಬಗ್ಗೆ ನಾನು ಸ್ಟೇಟ್ಮೆಂಟ್ ಕೊಡತ್ತೀನಿ. ನಮಗೂ ಸಂಸ್ಥೆ ಮೇಲೆ ಭಾಳ ಗೌರವ ಐತಿ, ಅದ್ರ ಬಗ್ಗೆ ಗೌರವ ಇಟ್ಕೊಂಡು ನಾವು ಅಲ್ಲಿ ಒಂದು ನಮ್ಗೆ ನ್ಯಾಯ ಸಿಗ್ತದೆ, ನಾವು ಅಲ್ಲಿ ನಾವು ಹೋಗ್ತೀವಿ. ಆದರೆ ಅಲ್ಲಿರುವಂಥ ಒಂದು ವಾತಾವರಣ, ಅಲ್ಲಿರುವಂಥ ಒಂದು ವ್ಯವಸ್ಥೆ ನೋಡಿ ನಾವು ಎಷ್ಟೋ ಸಲ ಬೆಂಗಳೂರು ಹೋಗಿ ಅಲ್ಲಿ ಹೋಗಿ ಫಾಲೋಅಪ್ ಮಾಡ್ತೀವಿ. ಒಮ್ಮೊಮ್ಮೆ ಭಾರಿ ಕೀಳಾಗಿ ಕೆಲವು ಅಧಿಕಾರಿಗಳು ನಮ್ಮ ಜೊತೆ ಮಾತಾಡ್ತಾರೆ, ನಿಮ್ಮ ಇಂಟ್ರೆಸ್ಟ್ ಏನೋ ಹಂಗೆ ಹಿಂಗೆ ಅಂತ. ಅದಕ್ಕೆ ನಾನು ಇವತ್ತು ಲೋಕಾಯುಕ್ತರಿಗೆ ಮನವಿ ಮಾಡ್ಕೋತೀವಿ, ಇವತ್ತು ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಜನಕ್ಕೆ ಡೌಟ್ ಐತಿ, ಅದಕ್ಕೆ ನೀವು ಸರಿಪಡಿಸ್ಕೋಬೇಕು. ಯಾಕಂದ್ರೆ ನಾವು ಇಷ್ಟೆಲ್ಲ ರಿಸ್ಕ್ ತೊಗೊಂಡು ನಾವು ಹೋರಾಟ ಮಾಡ್ತಿರ್ತೀವಿ, ನಮಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಎಷ್ಟು ಅಮೌಂಟ್ ಫ್ರಸ್ಟ್ರೇಷನ್ ಆಗ್ತದೆ ಅದು ನಮಗೂ ಗುರುತು. ಅದಕ್ಕೆ ಇವತ್ತು ಈಗ ಸುಜಿತ್ ಮುಳುಗುಂದವ್ರ ಮ್ಯಾಟರ್ನಾಗೂ FIR ಪೂರ ವೀಕ್ ಮಾಡಿದ್ದಾರೆ. ಖರೆ ಅದ್ರಾಗ ಹೆಂಗೆ ಇನ್ಫಾರ್ಮೇಷನ್ ನಾವು ಮತ್ತೆ ಪ್ರೊವೈಡ್ ಮಾಡೋಕ್ಕೆ ನಾವು ಮಾಡೇ ಮಾಡ್ತೀವಿ. ನನ್ನ ಬುಡಾ ಮ್ಯಾಟರ್ನಾಗೂ ಬುಡಾ ಅಧಿಕಾರಿಗಳಿಗೆ ಭಾಳಷ್ಟು ಲಿವರೇಜ್ ಕೊಟ್ಟಾರೆ. ಖರೆ ನಾವು ಆಲ್ಟರ್ನೇಟಿವ್ ಲೀಗಲ್ ಸೊಲ್ಯೂಷನ್ ನಾವು ಫೈಟ್ ಮಾಡೇ ಮಾಡ್ತೀವಿ. ಜನರಿಗೆ ಇದ್ರ ಬಗ್ಗೆ ಗುರುತಾಗಬೇಕು ಅಂತ ಹೇಳಿ ಇವತ್ತು ಪ್ರಶ್ನೆ ಮಾಡಿದ್ವಿ. ಧನ್ಯವಾದಗಳು. ಮತ್ತು ಇವತ್ತು आम्ही भरपूर पुरावे सादर केले तरी ही चौकशी ढिसाळ आहे, मात्र आम्ही कायदेशीर लढा थांबवणार नाही असा निर्धारही त्यांनी व्यक्त केला. विनोद कोलकार, KMM मराठी, बेळगाव.